A very warm good morning to everyone. Welcome to day 60. Today we are going to discuss planned accumulation and planned decumulation of inventories. ಇವತ್ತು ಡೇ 60ರಲ್ಲಿ ನಾವು ಯೋಜಿತ ತಪಸೀಲು ಪಟ್ಟಿಗಳ ಶೇಖರಣೆ ಮತ್ತು ಯೋಜಿತ ತಪಸೀಲು ಪಟ್ಟಿಗಳ ಕುಸಿತ ಎಂಬ ಪರಿಕಲ್ಪನೆಯನ್ನು ನೋಡ್ತಾ ಇದ್ದೀವಿ. In the previous session we already discussed that what is the meaning or what is the term unplanned accumulation of inventory and unplanned accumulation of or decumulation of inventory. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಶೇಖರಣೆ ಅಂತಂದರೆ ಏನು, ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಅಥವಾ ಒಂದು ಕುಸಿತ ಅಂತಂದರೆ ಏನು ಅನ್ನೋದನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್, ಲಿಟಲ್ ಬಿಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫಾರ್ ಯುವರ್ ರಿಡಕ್ಷನ್ ಆಫ್ ದ ಸಿಲೆಬಸ್ ಆಫ್ ಎಕನಾಮಿಕ್ಸ್. So basically you have total 12 chapters in your micro as well as the macroeconomics. Microeconomics you people have the 6 chapters and macroeconomics you have 6 chapters. But due to the COVID-19 the government of Karnataka reduced 4 chapters. Okay. In micro section, chapter number 5 market equilibrium and chapter number 6 non-competitive market. So already these 2 chapters I already discussed, though no problem, they already removed. Okay, fine, let it be. So no need to be read these 2 chapters and no questions will come from these chapters. Next one, in the macro section, very important chapters and very difficult chapters also they removed. Chapter number 5 government budget, how to make a budget and all, and chapter number 6 is very important again, that is chapter number 6 is a non or open economy, like what is the meaning of balance of payment, exchange rate, foreign exchange rate. These concepts will come under the chapter number 6. So overall 4 chapters they removed from your economics. So you have only study 8 chapters. These 8 chapters carry now 100 marks. So it will be this time easy to score economics because dominant 2 chapters are they removed in the macro as in the micro section. So you have only easiest 8 chapters to score 100 marks based on the question bank only again. Okay, they will never ask for out of the syllabus question. In the question bank questions only they will ask 8 chapters for the 100 marks question. ಸೊ ನಿನ್ನೆ ಬಂದ ಮಾಹಿತಿಯ ಪ್ರಕಾರ ನಿಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ಮಾಡಿದೆ, ಸೊ ಡ್ಯೂ ಟು ದ ಕೋವಿಡ್-19 ಸಲುವಾಗಿ ಏನು ಮಾಡಿದ್ದಾರೆ, ಅವರು ನಿಮ್ಮ ಸಿಲೆಬಸ್ಸನ್ನೇ ಏನು ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಎಲ್ಲ ಪೇಪರ್ಗಳಲ್ಲೂ ಕೂಡ ಏನು ಮಾಡಿದ್ದಾರೆ, ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ. ಈಗಾಗಲೇ ನಾನು ಅದರ ಕಾಪಿಯನ್ನು ನಿಮ್ಗೆ ಏನು ಮಾಡಿದ್ದೀನಿ, ಕಳಿಸ್ಕೊಟ್ಟಿದ್ದೀನಿ. ಸೊ ಆದರೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾನು ನೋಡಿದ ಹಾಗೆ ನಮಗೆ ಒಟ್ಟಾರೆಯಾಗಿ 12 ಅಧ್ಯಾಯಗಳು ಬರ್ತಾ ಇದ್ದಾವೆ. 6 ಅಧ್ಯಾಯಗಳು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ, 6 ಅಧ್ಯಾಯಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಾ ಇದ್ದಾವೆ. ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 5 ಮತ್ತು ಅಧ್ಯಾಯ 6 ಏನು ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಅಧ್ಯಾಯ 5 ಯಾವುದಾಗಿತ್ತು ರೀ, ಮಾರುಕಟ್ಟೆಯ ಸಮತೋಲನ. ಅಧ್ಯಾಯ ಯಾವ್ದಂದರೆ ಅಪರಿಪೂರ್ಣ ಮಾರುಕಟ್ಟೆಗಳು ಎಂಬುದನ್ನು ಈಗಾಗಲೇ ನಾನು ಅದನ್ನು ಮುಗಿಸ್ಬಿಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಸೊ ನಾಲೆಜ್ ಪರ್ಪೋಸ್ ಅಂತದ್ದು ನೀವು ನೋಡ್ಬೋದು, ಬಟ್ ಎಕ್ಸಾಮ್ ಪರ್ಪೋಸ್ ಅದನ್ನು ಓದುವಂಥ ಅಗತ್ಯ ಇರೋದಿಲ್ಲ. ಬಟ್ ಮ್ಯಾಕ್ರೋದಲ್ಲಿ ಬಂದಾಗ ಅಥವಾ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬಂದಾಗ 2 ಮಹತ್ತರವಾದ ಕಾನ್ಸೆಪ್ಟ್ ಅಥವಾ ಅಧ್ಯಾಯಗಳನ್ನು ತೆಗೆದುಹಾಕಿದ್ದಾರೆ. ಒಂದು ಅಧ್ಯಾಯ 5 ಯಾವುದಕ್ಕೆ ಸಂಬಂಧಪಟ್ಟಿರುವುದಪ್ಪ ಅಂದರೆ ಬಜೆಟ್, ಸರ್ಕಾರದ ಬಜೆಟ್ ಅಥವಾ ಆಯವ್ಯಯ ಪತ್ರ ಅಂತ ಬರುತ್ತೆ, ತುಂಬ ಮಹತ್ತರ ಉದ್ದ ಆಗಿತ್ತು. ಮತ್ತು 6ನೇ ಅಧ್ಯಾಯ
ಮುಕ್ತ ಆರ್ಥಿಕತೆ ಅಂತ ಹೇಳಿ, ಓಪನ್ ಎಕಾನಮಿ ಅಂಥೇಳಿ, ಇಲ್ಲಿ ಎಕ್ಸ್ಚೇಂಜ್ ರೇಟ್ ಅಂತಂದ್ರೆ ಏನು ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಏನು, ಈ ರೀತಿಯ ಅನೇಕ ಪರಿಕಲ್ಪನೆಗಳನ್ನು ನಾವು ನೋಡ್ತಾ ಇದ್ವಿ. ಸೊ ಆ ಎರಡು ಪರಿಕಲ್ಪನೆ ಅಥವಾ ಎರಡು ಅಧ್ಯಾಯಗಳನ್ನು ಇಲ್ಲಿ ತೆಗೆದುಹಾಕಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಒಂದು ಅರ್ಥಶಾಸ್ತ್ರದಿಂದ 4 ಅಧ್ಯಾಯಗಳನ್ನು ಅವ್ರು ಏನು ಮಾಡಿದ್ದಾರೆ, ತೆಗೆದುಹಾಕಿದ್ದಾರೆ. ಇವಾಗ ನೀವು ಕೇವಲ 8 ಅಧ್ಯಾಯಗಳನ್ನು ಓದುವಂಥ ಅವಶ್ಯಕತೆ ಮಾತ್ರ ಇದೆ. ಆ 8 ಅಧ್ಯಾಯಗಳಿಂದ 100 ಅಂಕದ ಪ್ರಶ್ನೆಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಮತ್ತು ಈ 8 ಅಧ್ಯಾಯದಲ್ಲಿ ಸರ್ ಇವಾಗೆ ಸಿಲೆಬಸ್ ರಿಡಕ್ಷನ್ ಮಾಡಿದ್ದಾರೆ, 8 ಅಧ್ಯಾಯಗಳನ್ನು ಮಾತ್ರ ಇಟ್ಟಿದ್ದಾರೆ, ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳುವಂಥ ಏನಾದರೂ ಚಾನ್ಸಸ್ ಇರ್ತಾವ? ಇವಾಗಲೂ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೇಳೋದಿಲ್ಲ. ಏನು ಮಾಡ್ತಾರೆ, ಇದೇ 8 ಚಾಪ್ಟರ್ಸಿಂದ ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ ಇದಾವಲ್ಲ ಅದನ್ನೇ ಕೇಳ್ತಾರೆ. ಸೊ ಮೊದಲೇನು ಮಾಡ್ತಿದ್ರು, ಚಾಪ್ಟರ್ 1ದಿಂದ ನಮ್ಗೆ ಎಷ್ಟು ಕ್ವಶನ್ಸ್ ಬರ್ತಿತ್ತು, 6 ಅಂಕಗಳು ಬರ್ತಿತ್ತು. ಈ ಟೈಮ್ ಏನು ಬರುತ್ತೆ, ಚಾಪ್ಟರ್ 1ದಿಂದ 10 ಬರ್ಬೋದು, 12 ಬರ್ಬೋದು. ಚಾಪ್ಟರ್ 2ಇಂದ 20 ಅಂಕಗಳು ಬರ್ತಾ ಇದ್ವು, ಈ ಸಾರಿ 30 ಅಂಕಗಳು ಬರ್ಬೋದು. ಈ ರೀತಿಯಾಗಿ ಆ ಒಂದು ಪ್ರತಿ ಚಾಪ್ಟರ್ಲು ಕೂಡ ಅಂಕಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಫೈನಲ್ ಆಗಿ 100 ಮಾರ್ಕ್ಸ್ ಮ್ಯಾಚ್ ಆಗೋ ಥರ ಏನು ಮಾಡ್ತಾರೆ, ನಿಮ್ಮ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಕೇವಲ 8 ಅಧ್ಯಾಯಗಳನ್ನು ನೀವು ಈ ಸಾರಿ ಏನು ಮಾಡ್ಬೋದಾಗಿದೆ, ಫೋಕಸ್ ಮಾಡ್ಬೋದಾಗಿದೆ. ಮತ್ತು ತುಂಬ ಸುಲಭವಾಗಿ ಏನು ಮಾಡ್ಬೋದು, ಈ ಸಾರಿ ನೀವು 100 ಮಾಡ್ಬೋದು. ಇದೇ ರೀತಿಯಾಗಿ ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಸ್ಟ್ಯಾಟ್ ಆಗಿರ್ಬೋದು, ಇನ್ನಿತರ ಪೇಪರ್ಗಳ ಸಿಲೆಬಸ್ ರಿಡಕ್ಷನನ್ನು ಕೂಡ ಅವ್ರು ಏನು ಮಾಡಿದ್ದಾರೆ. ಅದರ ಪ್ರತಿಯನ್ನು ನಾನು ಈಗಾಗಲೇ ನಿಮಗೆ ವಾಟ್ಸಪ್ ಗ್ರೂಪ್ ಮೂಲಕ ಏನು ಮಾಡಿದ್ದೀನಿ, ಕಳಿಸ್ಕೊಟ್ಟಿದ್ದೀನಿ. ಅದನ್ನು ಚೆಕ್ ಮಾಡಿಕೊಡ್ರಿ ಒಂದು ಸಾರಿ. ಸೊ ಕಮ್ ಟು ದ ಟುಡೇಸ್ ಟಾಪಿಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಗೇನ್. So meaning of our term planned. Inventories or planned accumulation of inventories. Planned accumulation of inventories. So in the previous session we people are discussed what is the meaning of unplanned accumulation of inventory. So in the Kannada we can translate it yojita, that is yojita vallada, this is yojita tapasilu pattigala, tapasilu pattigala shekarane. So we already know that term, what is the meaning of accumulation as well as the decumulation in the previous session. So in the previous session there is a unplanned, it means a unexpected fall in sale, unexpected rise in sale. Decumulation rise, accumulation fall. But here planned accumulation, because that a firm or that a producer will be expected to maintain inventories, maybe expected to rise his inventories in the end of the year, maybe he is reduce his inventory, expected to reduce his inventory in the end of the year compared to the beginning year. Here planned accumulation expected to, that is the unexpected, here expected to increase, expected to increased inventories to end of the year, to end of the year. 100 inventories to 200 inventories. The firm wanted to increased or expected to increase inventories to end of the year compared to the beginning year, 100 to 200. Now calculate how it will be the works. Okay, first one, beginning of the year, beginning of the year inventory. So this is always there, right? It means in the 2019 you left with the 100 inventories that will added to the 2020 inventory, maybe 100 shirts. Already in the beginning of the year you people have 100 shirts with you. Now you are expected to increase your inventories 100 to the 200. Is it clear? Next, you are expected to sell 1000 shirts in the economy. Is it clear? You are expected to sell 1000 shirts in the economy. So you are produced
You are produced 1100 shirts. 1100 shirts. So you are expected to sell 11,000 shirts, but you are produced 1100 shirts in an economy, and your actual sale 1000 shirts. There is no difference. You are expected to sell 1000 shirts and your actual sale also 1000 shirts. Now find your inventory. Your inventory is equal to, okay, so what is your production? Total production 1100 plus your beginning of the inventory will be the 100 shirts. So total 1100 plus beginning of the year will be the 100. So minus your sale in that during year will be the 1000. So it's nothing but 1200 minus 100, so equal to minus 1000. It will be the 200. Okay, this is called your inventory. So expected to increased inventory to end of the year 100 to 200. The beginning of the year inventory will be the 100 shirt. He produced 1100 shirts because he expected to sell 1000 shirt. His actual sale will be the 1000 shirts in an economy, and his inventory will be the 1100 plus 100 beginning of the year minus 100 shirts of the sale, 1200 minus 1000, so it will be the 200. So he achieved his inventory will be the increase 100 to 200 because this is end of the year inventory is right. End of the year the inventory will be the increases. Maybe in the 2020 January his inventory will be the 100, but in 2020 December his inventory will be the 200. So he expected to increase his inventory 100 to 200. That is called planned. Is already planned. I wanted to be increased this much of inventory is the end of the year, but that is unplanned. You are never expected fall in your sale or you are in production, so that is unexpected, but it will be the planned. That's why we will be the expected to increase the inventories in the end of the year. That is called the planned accumulation of inventory. So opposite to this one we have the unplanned inventory, planned inventories of planned decumulation, that is accumulation, planned decumulation of inventories. So here expected to sale, ಯೋಜಿತ ತಪಸೀಲು ಪಟ್ಟಿ, ಯೋಜಿತ ತಪಸೀಲು ಪಟ್ಟಿಗಳ ಕುಸಿತ. So what will happen in that planned accumulation of inventory? You are expected to increase your inventories in the end of the year, but in the decumulation it will be reduced. Okay, you are expected to reduce your inventories compared to the beginning year. Okay, maybe it's 100 to 50 or 100 to 25, whatever it is, but in accumulation inventory will be the increases, in decumulation inventory will be the decreases. So how can it be the right here? Expected to reduced inventories in the end of the year, there expected to increase inventory in the end of the year, but here expected to reduce your inventories in the end of the year compared to the beginning year 100 to 25. So his inventory will be 100, but he wanted to reduce his inventory 100 to 25. It means you want to take 75 inventories or 75 shirts from the beginning of the 100 shirts. Is it clear? You want it to be reduced. For example, again here the first step will be the beginning of the year inventory. So it's always 100. So he has the beginning of the year, he has the
100 shirts. Okay, and he expected to sell 1000 shirts in an economy. Keep in your mind, here also he expected to sell 1000 shirts in an economy, and he has produced only 925 shirts because he wanted to reduce his inventory. That's why he produced less, because he expected to sell 1000 shirts, but still he produced only 925 because he wanted to take that 75 shirts from the beginning of the year, because he wanted to reduce his shirt 100 to 25. And his actual sale is 1000 shirts. There is no changes. Now calculate your inventory. Your inventory is nothing but he produced 925 shirts plus beginning of the inventory shirts will be the 100, so minus 1000 shirts. So 925 plus 100, the 1025 minus 1000, he will be the end up with the only we left the 25 shirts in an economy. 25 shirts. This is in the month of 2020 December inventories. This is 2020 month of January inventories. Finally he reduced his inventory 100 to 25. It means he took that 75 inventory from the beginning of the year because he expected to reduce his inventory to 100 to 25. That is called your planned decumulation of inventory. Finally he turned up, or he left with only 25 shirts, but beginning of the year will be the 100. Now is the 25. He reduced his inventory. Is called the planned decumulation of inventories. Is it clear what is a planned decumulation of inventory? ಸೊ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ ಹಾಗೆ ಅಲ್ಲಿ ನಾವು ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಶೇಖರಣೆ ಅಂದರೆ ಏನು, ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಕುಸಿತ ಅಂದರೆ ಏನು ಅನ್ನೋದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಇಲ್ಲಿ ಇವತ್ತು ಯೋಜಿತ, ಅಲ್ಲಿ ನಮಗೆ ಪ್ಲ್ಯಾನ್ ಇರಲಿಲ್ಲ, ಇಷ್ಟೇ ನಾನು ತಪಶೀಲು ಪಟ್ಟಿಗಳನ್ನು ಉಳಿಸ್ಕೋಬೇಕು ಮುಕ್ತಾಯದ ಹಂತದಲ್ಲಿ ಅಥವಾ ಆ ವರ್ಷದ ಕೊನೆಯಲ್ಲಿ, ಅಥವಾ ಇಷ್ಟೇ ಇನ್ವೆಂಟರಿಗಳನ್ನು ನಾನು ಕಡಿಮೆ ಮಾಡಬೇಕು ಹೆಚ್ಚು ಮಾಡಬೇಕನ್ನೋ ಯಾವುದೇ ಪ್ಲ್ಯಾನ್ಗಳು ನಮ್ಮಿರ್ತಿರಲಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಆಗ್ತಾ ಇತ್ತು. ಮಾರುಕಟ್ಟೆಯಲ್ಲಿ ಸಡನ್ ಆಗಿ ಬೇಡಿಕೆ ಹೆಚ್ಚಾಗುವಂಥದ್ದು, ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಆಗೋದ್ರ ಮೂಲಕ ಏನಾಗ್ತಾ ಇತ್ತು, ಏರಿಳಿತಗಳು ಆಗ್ತಾ ಇದ್ವು. ಅಲ್ಲಿ ಯಾವುದೇ ತರಹದ ನಿರೀಕ್ಷೆಗಳು ಇರಲಿಲ್ಲ, ಅನಿರೀಕ್ಷಿತವಾಗಿ ಆಗ್ತಾ ಇದ್ವು. ಬಟ್ ಇಲ್ಲಿ ನಮ್ಗೆ ಏನಾಗುತ್ತೆ, ಒಂದು ಯೋಜಿತವಾಗಿ ಅಥವಾ ಒಂದು ಪ್ಲ್ಯಾನನ್ನು ಇಟ್ಕೊಳ್ಳೋ ಮೂಲಕ, ನಿರೀಕ್ಷಣೆಯ ಮೂಲಕ ಅಲ್ಲಿ ಅನಿರೀಕ್ಷಿತ ಆಗ್ತಿತ್ತು, ಇಲ್ಲಿ ನಿರೀಕ್ಷಿತ ಆಗುತ್ತೆ. ನಾವೇ ಪ್ಲ್ಯಾನ್ ಮಾಡ್ತೀವಿ, ನನ್ನ ಇನ್ವೆಂಟರಿ ಅಥವಾ ನನ್ನ ತಪಶೀಲು ಪಟ್ಟಿ ಆ ಒಂದು ವರ್ಷದ ಕೊನೆಯಲ್ಲಿ ಇಷ್ಟಿರಬೇಕು ಅಂಥೇಳಿ ಮೊದಲೇ ನಾನು ಪ್ಲ್ಯಾನ್ ಮಾಡ್ತೀನಿ. ಆ ಪ್ರಕಾರ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಪ್ಲ್ಯಾನ್ ಮಾಡಿ ಅಷ್ಟು ಇನ್ವೆಂಟರಿಗಳನ್ನು ನಾನು ಮೇ ಬಿ ಅಧಿಕ ಮಾಡ್ಬೋದು ಅಥವಾ ಕಡಿಮೆ ಕೂಡ ಮಾಡ್ಬೋದು. ಅಕ್ಯುಮುಲೇಷನ್ ಅಂತಂದರೆ ಯಾವಾಗಲೂ ಏನು ಮಾಡ್ತೀನಿ ರೀ, ನಾನು ನನ್ನ ತಪಶೀಲು ಪಟ್ಟಿಗಳನ್ನು ಹೆಚ್ಚು ಮಾಡುವಂಥದ್ದು. ಡಿಕ್ಯುಮುಲೇಷನ್ ಅಂತಂದರೆ ನನ್ನ ತಪಶೀಲು ಪಟ್ಟಿಗಳನ್ನು ಕಡಿಮೆ ಮಾಡುವಂಥದ್ದು, ಅಂದರೆ ಕುಸಿತ ಅಂತ ಅರ್ಥ. ಇಲ್ಲಿ ಮೊದಲೇದು ನೋಡೋಣ, ಯೋಜಿತ ತಪಶೀಲು ಪಟ್ಟಿಗಳ ಶೇಖರಣೆ ಅಂದರೆ ಇಲ್ಲಿ ಆ ಒಬ್ಬ ಉತ್ಪಾದಕ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಉದ್ಯಮ ಘಟಕ ಆಗಿರ್ಬೋದು, ಆ ವರ್ಷದ ಕೊನೆಯಲ್ಲಿ ಹೇಗಾದರೂ ಮಾಡಿ ತಮ್ಮ ತಪಶೀಲು ಪಟ್ಟಿಗಳ ಶೇಖರಣೆಯನ್ನು ಏನು ಮಾಡಬೇಕಂತ ಮಾಡ್ತಿದ್ದಾರೆ ಅವರು, ಹೆಚ್ಚಿಗೆ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಇನ್ವೆಂಟರೀಸ್ ಟು ದಿ ಎಂಡ್ ಆಫ್ ದ ಇಯರ್. ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತವಾಗಿ, ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಮಟ್ಟದ ತಪಶೀಲು ಪಟ್ಟಿಗಳ ಹೆಚ್ಚಳ.
ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಮಟ್ಟದ ತಪಸೀಲು ಪಟ್ಟಿಗಳ ಹೆಚ್ಚಳವನ್ನು ಏನಂತ ಕರಿಬಹುದ್ರಿ ನಾನು? ಯೋಜಿತ ತಪಸೀಲು ಪಟ್ಟಿಗಳ ಶೇಖರಣೆ. ಇಲ್ಲಿ ವರ್ಡ್ ಯೂಸ್ ಮಾಡಿದ್ದೀನಿ ನಿರೀಕ್ಷಿತ, ಅಂದರೆ ಪ್ಲ್ಯಾನ್ ಮಾಡಿದ ನಾನು ಇಷ್ಟೇ ಇರಬೇಕು ಅಂತ ಹೇಳಿ, ಇಷ್ಟೇ ಆಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು? ಯೋಜಿತ. ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು, ಅರ್ಥ ಆಯ್ತಲ್ಲ? ಬಟ್ ಇಲ್ಲೇನು ಆ ಒಂದು ಎಕ್ಸಾಂಪಲ್ ಬರ್ಕ ನೋಡೋಣ. ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಮಟ್ಟದ ತಪಶೀಲ ಪಟ್ಟಿಗಳ ಹೆಚ್ಚಳ ಯಾವುದಕ್ಕೆ ಹೋಲಿಕೆ ಮಾಡಿದಾಗ? ವರ್ಷದ ಪ್ರಾರಂಭದಲ್ಲಿರುವಂಥ ತಪಶೀಲ ಪಟ್ಟಿಗಳ ಮೌಲ್ಯಕ್ಕೆ ಹೋಲಿಕೆ ಮಾಡಿದಾಗ ಆ ವರ್ಷದ ಕೊನೆಯಲ್ಲಿ ತಪಶೀಲ ಪಟ್ಟಿಗಳ ಮೌಲ್ಯ ಏನಾಗಿರಬೇಕು? ಹೆಚ್ಚಳ ಆಗಿರಬೇಕು. ತಪಶೀಲ ಪಟ್ಟದ ಮೌಲ್ಯದಲ್ಲಿನ ಹೆಚ್ಚಳ ಆಗಿರಬೇಕು. ಅರ್ಥ ಆಯ್ತಲ್ಲ? ಸೊ ಇವಾಗ ಏನವನು ನಿರೀಕ್ಷಿತವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಏನು ಪ್ಲ್ಯಾನ್ ಮಾಡಿದ್ದಾನೆ ಅಂತಂದರೆ, ವರ್ಷದ ಪ್ರಾರಂಭದಲ್ಲಿ ಅವನ ಹತ್ರ ಇರುವಂಥ ಶರ್ಟ್ಗಳು 100 ಇದ್ದಾವೆ. ವರ್ಷದ ಕೊನೆಯಲ್ಲಿ ಹೇಗಾದರೂ ಮಾಡಿ ಆ ಶರ್ಟ್ಗಳು ಅಥವಾ ತಪಸೀಲು ಪಟ್ಟಿಗಳ ಮೌಲ್ಯವನ್ನು 100ರಿಂದ 200ಕ್ಕೆ ಹೆಚ್ಚಿಗೆ ಮಾಡಬೇಕು ಅನ್ನೋದೇ ಏನಾಗಿದೆ? ಅವನ ಪ್ಲ್ಯಾನ್ ಆಗಿದೆ. ಸೊ 100ರಿಂದ 200ಕ್ಕೆ ಅವನೇನಾದರೂ ಶೇಖರಣೆಯನ್ನು ಜಾಸ್ತಿ ಮಾಡಿಬಿಟ್ರೆ, ತಪಶೀಲ ಪಟ್ಟಿಗಳ ಮೌಲ್ಯವನ್ನು ಅವನು ಜಾಸ್ತಿ ಮಾಡಿದರೆ ಅದೇನಾಗುತ್ತೆ? ಶೇಖರಣೆ ಅಂತಾಯಿತು. ಕಡಿಮೆ ಮಾಡಿದರೆ ಕುಸಿತ ಆಗ್ತಿತ್ತು, ಜಾಸ್ತಿ ಮಾಡಿದರೆ ಏನಾಗುತ್ತೆ? ಶೇಖರಣೆ ಆಗುತ್ತೆ. ಯಾವ ರೀತಿ ಅವ್ನು ಜಾಸ್ತಿ ಮಾಡ್ತಾನೆ ನೋಡೋಣ. ಎಕ್ಸ್ಪೆಕ್ಟೆಡ್ಲಿ ಅವ್ನು ಜಾಸ್ತಿ ಮಾಡ್ತಾನೆ, ಅದನ್ನು ನಿರೀಕ್ಷಿತವಾಗಿ ಪ್ಲ್ಯಾನ್ ಮಾಡಿಕೊಂಡು. ಇಲ್ಲಿ ಮೊದಲೇದಾಗಿ ಬಿಗಿನಿಂಗ್ ಆಫ್ ದ ಇಯರ್ ಇನ್ವೆಂಟರೀಸ್, ಅಂದರೆ ವರ್ಷದ ಪ್ರಾರಂಭದಲ್ಲಿ ಅವನ ಹತ್ರ ಇದ್ದಂಥ ತಪಶೀಲು ಪಟ್ಟಿಗಳ ಮೌಲ್ಯ, ವರ್ಷದ ಪ್ರಾರಂಭದಲ್ಲಿ ಅವನ ಅಥವಾ ಆ ಒಂದು ಉದ್ಯಮ ಘಟಕದ ಹತ್ತಿರ ಇದ್ದಂಥ ತಪಶೀಲು ಪಟ್ಟಿಗಳು ಎಷ್ಟ್ರಿ? 100 ಶರ್ಟ್ಗಳಿದ್ದಾವೆ. ಅಂದರೆ ಮಾರದೆ ಉಳಿದಂಥ ಶರ್ಟ್ಗಳು ಎಷ್ಟಿದ್ದಾವೆ? ಮೊದಲೇ ವರ್ಷದ ಪ್ರಾರಂಭದಲ್ಲಿ, ಅಂದರೆ ಜಾನ್ವರಿಯಲ್ಲಿ 2020 ಜಾನ್ವರಿಯಲ್ಲಿ ಅವನ ಹತ್ರ ಉಳ್ಕೊಂಡಿರುವಂಥ ಶರ್ಟ್ಗಳು ಎಷ್ಟು? ಈಗಾಗಲೇ 100 ಶರ್ಟ್ಗಳು ಅವನ ಹತ್ರ ಇದ್ದಾವೆ ವರ್ಷದ ಪ್ರಾರಂಭದಲ್ಲಿ. ಮತ್ತು ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ, ನಿರೀಕ್ಷೆ ಮಾಡ್ತಾ ಇದ್ದಾನೆ, ಈ ವರ್ಷ 2020ರಲ್ಲಿ ನಾನು ಮಾರುಕಟ್ಟೆಯಲ್ಲಿ ಮಿನಿಮಮ್ ಆಗಿ ಅಂದರೂ ಕೂಡ 1000 ಶರ್ಟ್ಗಳನ್ನು ಮಾರಾಟ ಮಾಡಬಲ್ಲೆ. ಎಷ್ಟು ಹೇಳ್ತಿದ್ದಾನೆ ಅವನು? 1000 ಶರ್ಟ್ಗಳನ್ನು ನಾನು ಈಸಿಯಾಗಿ ಏನು ಮಾಡ್ತೀನಿ? ಮಾರಾಟ ಮಾಡ್ತೀನಿ ಅನ್ನೋದನ್ನು ಅವನು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಹಾಗಾಗಿ ಅವನ ಎಷ್ಟು ಉತ್ಪನ್ನ ಮಾಡ್ತಾನೆ ರೀ? 1100 ಶರ್ಟ್ಗಳನ್ನು ಉತ್ಪಾದನೆ ಮಾಡ್ತಾನೆ. ಯಾಕಂತಂದರೆ ವರ್ಷದ ಕೊನೆಯಲ್ಲಿ ಅವನು ತನ್ನ ತಪಶೀಲ ಪಟ್ಟಿಗಳ ಮೌಲ್ಯವನ್ನು ಹೆಚ್ಚಳ ಮಾಡಬೇಕಾಗಿದೆ. ಹಾಗಾಗಿ ಉತ್ಪಾದನೆ ಹೆಚ್ಚು ಮಾಡಬೇಕಾಗಿದೆ. ಅವನು ಏನು ಮಾಡ್ತಿದ್ದಾನೆ? 1000 ಶರ್ಟ್ಗಳನ್ನು ನಾನು ಮಾರಾಟ ಮಾಡಬಲ್ಲೆ. 1000 ಶರ್ಟ್ಗಳು ಮಾಡೋದಂದರೆ 1000ಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡಬೇಕಾಗುತ್ತೆ. ಬಿಕಾಸ್ ತಪಶೀಲ ಪಟ್ಟಿಗಳ ಮೌಲ್ಯವನ್ನು ಇಲ್ಲಿ ಹೆಚ್ಚಳ ಮಾಡಬೇಕಾಗಿದೆ ನಾನು. ಸೊ ಉತ್ಪನ್ನ ಮಾಡ್ತಾನೆ. ವರ್ಷದ ಪ್ರಾರಂಭದಲ್ಲಿ 100 ಶರ್ಟ್ಗಳಿದ್ವು, ಇವಾಗ ಅವನು 1100 ಶರ್ಟ್ಗಳ ಉತ್ಪಾದನೆ ಮಾಡ್ತಾ ಇದ್ದಾನೆ. ಅವನ ವಾಸ್ತವಿಕ ಮಾರಾಟ ಎಷ್ಟಿದೆ? ಆ್ಯಕ್ಚುಲಾಗಿ ಎಷ್ಟು ಮಾರಾಟ ಮಾಡ್ತಾ ಇದ್ದಾನೆ ಅವನು? 1000 ಶರ್ಟ್ಗಳನ್ನು ಮಾರಾಟ ಮಾಡಿಬಿಟ್ಟ ಅವನು. ಫೈನಲ್ ಆಗಿ 1000 ಶರ್ಟ್ಗಳನ್ನು ಏನು ಮಾಡಿದ ಅವನು? ಮಾರಾಟ ಮಾಡ್ದ. ಸೊ ಇಲ್ಲಿ ಇನ್ವೆಂಟರಿ ಕಂಡುಹಿಡಿತಾ ಇದ್ದೀನಿ ನಾನು, ತಪಶೀಲು ಪಟ್ಟಿಯನ್ನು ಕಂಡುಹಿಡಿತಾ ಇದ್ದೀನಿ. 1100 ಶರ್ಟ್ಗಳನ್ನು ಉತ್ಪನ್ನ ಮಾಡಿದ್ದಾನೆ. ಪ್ಲಸ್ ಆ ವರ್ಷದ ಪ್ರಾರಂಭದಲ್ಲಿ ನನ್ನ ಹತ್ರ ಇದ್ದಂಥ ಶರ್ಟ್ಗಳು ಎಷ್ಟು? 100 ಇದ್ದಾವೆ. ಮೈನಸ್ ಅದರಲ್ಲಿ ನಾನು ಎಷ್ಟು ಮಾರಾಟ ಮಾಡಿದ್ದೀನಿ? 1000 ಶರ್ಟ್ಗಳನ್ನು ಮಾರಾಟ ಮಾಡಿದ್ದೀನಿ. ಇನ್ವೆಂಟರಿ ಕಂಡುಹಿಡಿರಿ. 1100 ಪ್ಲಸ್ 100 1200 ಆಗುತ್ತೆ. ಮೈನಸ್ ಅದರಲ್ಲಿ 1000 ಶರ್ಟ್ಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ? ಮಾರಾಟ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಕೊನೆಯಲ್ಲಿ ಡಿಸೆಂಬರಲ್ಲಿ 2020 ಡಿಸೆಂಬರಲ್ಲಿ ನನ್ನ ಹತ್ರ ಉಳಿದುಕೊಂಡಂಥ ಶರ್ಟ್ಗಳು ಎಷ್ಟಿದ್ದಾವೆ? 200 ಇದ್ದಾವೆ. ಸೊ ಯೋಜಿತವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಅವನು ತನ್ನ ತಪಶೀಲ ಪಟ್ಟಿಯ ಮೌಲ್ಯದ ಶೇಖರಣೆಯನ್ನು ಏನು ಮಾಡ್ದ? ಅವನು ಹೆಚ್ಚಳ ಮಾಡ್ದ. 100 ಇದ್ದಂತಹ ಶರ್ಟ್ಗಳು 200 ಆದವು. ಆ ವರ್ಷದ ಕೊನೆಯಲ್ಲಿ ಇದನ್ನೇನಂತ ಕರಿತೀವಿ ನಾವು? ಯೋಜಿತ ತಪಶೀಲು ಪಟ್ಟಿಗಳ ಶೇಖರಣೆ ಅಂತ ಕರಿತಾ ಇದ್ದೀವಿ. ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಶೇಖರಣೆ ಅಂತಂದರೆ ತಪಶೀಲು ಪಟ್ಟಿಯನ್ನು ಆ ವರ್ಷದ ಕೊನೆಯಲ್ಲಿ ಹೆಚ್ಚಳ ಮಾಡುವಂಥದ್ದು. ಕುಸಿತ ಅಂತಂದರೆ ತಪಶೀಲು ಪಟ್ಟಿಗಳ ಮೌಲ್ಯವನ್ನು ಆ ವರ್ಷದ ಕೊನೆಯಲ್ಲಿ ಕಡಿಮೆ ಮಾಡುವಂಥದ್ದು. ಯಾವ ವರ್ಷಕ್ಕೆ ಅಥವಾ ಯಾವುದಕ್ಕೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ? ವರ್ಷದ ಪ್ರಾರಂಭದಲ್ಲಿ ಇದ್ದಂಥ ತಪಶೀಲ ಪಟ್ಟಿಯ ಮೌಲ್ಯಕ್ಕೆ ನಾನು ಹೋಲಿಕೆ ಮಾಡಿದಾಗ ಆ ವರ್ಷದ ಕೊನೆಯಲ್ಲಿ ಹೆಚ್ಚಳವಾದರೆ ಅದು ಶೇಖರಣೆ, ಆ ವರ್ಷದ ಕೊನೆಯಲ್ಲಿ ಕಡಿಮೆ ಆದರೆ ಅದು ಕುಸಿತ. ನಿರೀಕ್ಷಿತ ಮಟ್ಟದಲ್ಲಿ ಮಾಡಿದರೆ ಅದು ಯೋಜಿತ, ಅನಿರೀಕ್ಷಿತ ಮಟ್ಟದಲ್ಲಿ ಮಾಡಿದರೆ ಅದು ಯೋಜಿತವಲ್ಲದ. ಇಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಇದೇ ರೀತಿಯಾಗಿ ನಾನೇನು ನೋಡಬೇಕಾಗಿದೆ? ಯೋಜಿತ ತಪಶೀಲು ಪಟ್ಟಿಗಳ ಕುಸಿತ ನೋಡಬೇಕಾಗಿದೆ. ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಯೋಜಿತ ತಪಶೀಲು ಪಟ್ಟಿಗಳ ಶೇಖರಣೆ ನೋಡಿದೆ, ಇಲ್ಲಿ ಯೋಜಿತ ತಪಶೀಲು ಪಟ್ಟಿಗಳ ಕುಸಿತ ನೋಡಬೇಕಾಗಿದೆ. ಅಂದರೆ ವರ್ಷದ ಕೊನೆಯಲ್ಲಿ ಅಲ್ಲಿ ತಪಶೀಲು ಪಟ್ಟಿಗಳ ಮೌಲ್ಯ ಹೆಚ್ಚಳ ಆಯಿತು, ಇಲ್ಲಿ ವರ್ಷದ ಕೊನೆಯಲ್ಲಿ ತಪಶೀಲು ಪಟ್ಟಿಗಳ ಮೌಲ್ಯ ಏನಾಗಬೇಕು ಅಂತಾಯಿತು? ಕಡಿಮೆ ಆಗಬೇಕಂತಾಯಿತು. ನೋಡೋಣ, ಅಲ್ಲಿ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಅಂತ ಇತ್ತು,
ಅಂದರೆ ಆ ವರ್ಷದ ಕೊನೆಯಲ್ಲಿ, ಇಲ್ಲಿ ಏನು ಬರಿಬೋದು ನಾನು ಇವಾಗ ಸ್ಟೇಟ್ಮೆಂಟು, ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಮಟ್ಟದ ತಪಸೀಲು ಪಟ್ಟಿಗಳ ಮೌಲ್ಯದಲ್ಲಿನ ಇಳಿಕೆ, ಅಲ್ಲಿ ಹೆಚ್ಚಳ ಆಯಿತು. ಇಷ್ಟು ಹೆಚ್ಚಳ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇಲ್ಲಿ ಕಡಿಮೆ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ಆ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಮಟ್ಟದ ತಪಸೀಲು ಪಟ್ಟಿಗಳ ಮೌಲ್ಯದಲ್ಲಿನ ಇಳಿಕೆಗೆ ನಾವೇನಂತ ಕರಿಬಹುದಾಗಿದೆ, ಯೋಜಿತ ತಪಸೀಲು ಪಟ್ಟಿಗಳ ಕುಸಿತ. ಮತ್ತು ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡಬೇಕಾಗಿದೆ, ವರ್ಷದ ಪ್ರಾರಂಭದಲ್ಲಿ ಎಷ್ಟಿತ್ತು ಅಂತ ಹೋಲಿಕೆ ಮಾಡಿದಾಗ ವರ್ಷದ ಕೊನೆಯಲ್ಲಿ ಏನಾದರೂ ತಪಸೀಲು ಪಟ್ಟಿಗಳ ಮೌಲ್ಯ ಇಳಿಕೆ ಆಗಿಬಿಟ್ರೆ ಅದನ್ನು ಯೋಜಿತ ತಪಸೀಲು ಪಟ್ಟಿಗಳ ಕುಸಿತ ಅಂತ ಕರಿತಾ ಇದ್ದೀವಿ. ಇಲ್ಲಿ ಉದಾಹರಣೆ ತಗೊಂಡಿದ್ದಾನೆ, ಅವನು ನಿರೀಕ್ಷಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ, 100 ಶರ್ಟ್ಗಳು ವರ್ಷದ ಪ್ರಾರಂಭದಲ್ಲಿ ಇರ್ತವೆ, ಬಟ್ ವರ್ಷದ ಕೊನೆಯಲ್ಲಿ ನನ್ನ ಹತ್ರ ಎಷ್ಟು ಶರ್ಟ್ ಉಳ್ಕೋಬೇಕು, ಕೇವಲ 25 ಶರ್ಟ್ಗಳು ಉಳ್ಕೋಬೇಕು ಅಂತಂದರೆ ಇದರಲ್ಲಿ 75 ಶರ್ಟ್ಗಳನ್ನು, ವರ್ಷದ ಪ್ರಾರಂಭದಲ್ಲಿ ಇದ್ದಂತಹ 100 ಶರ್ಟ್ಗಳಲ್ಲಿ 75 ಶರ್ಟ್ಗಳನ್ನು ನಾನು ಈ ಸಾರಿ ಹೇಗಾದರೂ ಮಾರಾಟ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೋತಾನೆ. ಹೇಗಾದರೂ ಮಾಡಿ ನನ್ನ ಇನ್ವೆಂಟರಿ, ನನ್ನ ತಪಸೀಲು ಪಟ್ಟಿಗಳ ಮೌಲ್ಯವನ್ನು ಆ ವರ್ಷದ ಕೊನೆಯಲ್ಲಿ ಕಡಿಮೆ ಮಾಡಬೇಕಂತೇಳಿ ಅನ್ಕೋತಾನೆ. 100ರಿಂದ 25ಕ್ಕೆ ಇಳಿಸ್ಲಿಕ್ಕೆ ಅವನೇನು ಮಾಡಿದ್ದಾನೆ, ಇವಾಗ ಯೋಜನೆ ಹಾಕ್ಕೊಂಡಿದ್ದಾನೆ ನಿರೀಕ್ಷಿತ ಮಟ್ಟದಲ್ಲಿ. ನೋಡೋಣ ಏನೇನಾಗುತ್ತೆ. ನಾನು ಹೇಳಿದ್ದೀನಿ, ವರ್ಷದ ಪ್ರಾರಂಭದಲ್ಲಿ ಯಾವಾಗಲೂ ಕೂಡ ನಮ್ಮ ಹತ್ರ ಏನಾಗಿರ್ತವೆ, 100 ಶರ್ಟ್ಗಳು ಉಳ್ಕೊಂಡಿರ್ತವೆ. ಅದನ್ನು ನಾವು ಆ ರೀತಿ ಊಹೆ ಮಾಡ್ಕೋತಾ ಇದ್ದೀವಿ. 2020 ಜನವರಿಯಲ್ಲಿ ಈಗಾಗಲೇ ನನ್ನ ಹತ್ರ ಏನಾಗಿದ್ದಾವೆ, ವರ್ಷದ ಪ್ರಾರಂಭದಲ್ಲಿ ತಪಸೀಲು ಪಟ್ಟಿಗಳ ಮೌಲ್ಯ ಎಷ್ಟಿದೆ ನನ್ನ ಹತ್ರ, ಈಗಾಗಲೇ 100 ಶರ್ಟ್ಗಳಿದ್ದಾವೆ. ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಸಾರಿ ಕೂಡ ನಾನೇನು ಮಾಡ್ತೀನಿ, ಮಾರ್ಕೆಟಲ್ಲಿ 1000 ಶರ್ಟ್ಗಳನ್ನು ಮಾರಾಟ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಿಂದಾನೇ ಏನು ಮಾಡ್ತಾ ಇದ್ದೀನಿ, ಈ ಒಂದು ಎಕ್ಸಾಂಪಲನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ 1000 ಶರ್ಟ್ಗಳನ್ನು ನಾನು ಮಾರಾಟ ಮಾಡ್ಬೋದಂತ ಒಂದು ಪ್ಲ್ಯಾನ್ ಅವನಿಗಿದೆ. ಹಾಗಾಗಿ ಕೇವಲ ಅವನ ಉತ್ಪನ್ನ ಎಷ್ಟು ಮಾಡ್ತಾನೋ ಅಂತಂತಂದರೆ ಕೇವಲ 925 ಶರ್ಟ್ಗಳನ್ನು ಮಾಡ್ತಾ ಇದ್ದಾನೆ. ಸರ್ ಏನು ಹೇಳ್ತಿದ್ದೀರಿ ನೀವು, 1000 ಶರ್ಟ್ಗಳನ್ನು ಮಾರಾಟ ಮಾಡಬೇಕಂತೇಳಿ ಅವನಿಗೆ ಪ್ಲ್ಯಾನ್ ಇದೆ, ಬಟ್ಟು ನೀವು ಕೇವಲ 925 ಶರ್ಟ್ಗಳನ್ನು ಮಾತ್ರ ಉತ್ಪಾದನೆ ಮಾಡ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ, 1000 ಶರ್ಟ್ಗಳನ್ನು ಅವನು ಮಾರಾಟ ಮಾಡ್ಬೋದು, ಬಟ್ ಕೇವಲ 925, ಹಾಗಿದ್ರೆ 75 ಎಲ್ಲಿಂದ ತೊಗೊಂಡು ಬರ್ತೀರಾ? ಬಿಕಾಸ್ ಆ ವರ್ಷದ ಪ್ರಾರಂಭದಲ್ಲಿ ಈಗಾಗಲೇ ನನಗೆ 100 ಶರ್ಟ್ಗಳಿದ್ದಾವೆ. ಆ 100 ಶರ್ಟ್ಗಳಿಂದ 75 ಶರ್ಟ್ಗಳನ್ನ ತಗೋಬಹುದಲ್ವಾ? ತಗೊಂಡಾಗ ಕೇವಲ ಉಳಿಯುವಂಥದ್ದು ಎಷ್ಟು, ನನಗೆ 25 ಮಾತ್ರ ಉಳಿತಾವೆ. ಇಲ್ಲಿ ನಾನು ನನ್ನ ತಪಸೀಲ ಪಟ್ಟಿಯ ಮೌಲ್ಯವನ್ನು ಏನು ಮಾಡಬೇಕಾಗಿದೆ, ಕಡಿಮೆ ಮಾಡಬೇಕಾಗಿದೆ. ನೋಡಿ ಇಲ್ಲಿ 925 ಶರ್ಟ್ಗಳನ್ನು ಉತ್ಪಾದನೆ ಮಾಡ್ತಾನೆ, ಅವನ ವಾಸ್ತವಿಕ ಮಾರಾಟ ಎಷ್ಟಿದೆ, 1000 ಶರ್ಟ್ಗಳಿದ್ದಾವೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ, ಅಷ್ಟು ಶರ್ಟ್ಗಳನ್ನು ಅವನು ಮಾರಾಟ ಮಾಡಿಬಿಟ್ಟ. ಇವಾಗ ನಾನು ಇನ್ವೆಂಟರಿ ಕಂಡುಹಿಡಿತೀನಿ, ನನ್ನ ತಪಸೀಲು ಪಟ್ಟಿಯನ್ನು ಕಂಡುಹಿಡಿಯೋಣ. ಉತ್ಪಾದನೆ ಎಷ್ಟು ಮಾಡಿದ್ದೀನಿ ರೀ, 925 ಶರ್ಟ್ಗಳನ್ನ ಉತ್ಪಾದನೆ ಮಾಡಿದ್ದೀನಿ. ಪ್ಲಸ್ ವರ್ಷದ ಪ್ರಾರಂಭದಲ್ಲಿ ಈಗಾಗಲೇ ನನ್ನ ಹತ್ರ ಎಷ್ಟಿದ್ವು, 100 ಶರ್ಟ್ಗಳಿದ್ವು. ಸೊ ಅದರಲ್ಲಿ ಎಷ್ಟು ಮಾರಾಟ ಮಾಡಿದ್ದೀನಿ ನಾನು, 1000 ಶರ್ಟ್ಗಳನ್ನು ಈಗಾಗಲೇ ನಾನು ಏನು ಮಾಡಿದ್ದೀನಿ, ಮಾರಾಟ ಮಾಡಿದ್ದೀನಿ. 925 ಪ್ಲಸ್ ಆ ಒಂದು 100 ಶರ್ಟ್ಗಳು ಎಷ್ಟಾಯಿತು, 1025 ಶರ್ಟ್ಗಳಾಯಿತು. ಅದರಲ್ಲಿ ನಾನು 1000 ಶರ್ಟ್ಗಳನ್ನು ಮೈನಸ್ ಮಾಡಿದರೆ ನನ್ನ ಹತ್ರ ಉಳಿದುಕೊಂಡಂತಹ ಶರ್ಟ್ಗಳು ಅಥವಾ ತಪಸೀಲು ಪಟ್ಟಿಯ ಮೌಲ್ಯ ಎಷ್ಟು, 25. ಫೈನಲ್ ಆಗಿ ನಾನು ಅಂದ್ಕೊಂಡಂಗೆ ನನ್ನ ಹತ್ರ ಉಳ್ಕೊಂಡಿರುವಂತಹ ಶರ್ಟ್ಗಳು ಎಷ್ಟು ರೀ, 25 ಶರ್ಟ್ಗಳು. ಮೊದಲೇ ಹೇಳಿದ್ದೆ ನಾನು 100 ಶರ್ಟ್ಗಳಿದ್ದು ಹೇಗಾದರೂ ಮಾಡಿ ಆ ವರ್ಷದ ಕೊನೆಯಲ್ಲಿ ಎಷ್ಟು ಶರ್ಟ್ಗಳು ಉಳಿಸ್ಕೋಬೇಕು, ನಾನು ನನ್ನ ಹತ್ರ 25 ಶರ್ಟ್ಗಳನ್ನ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. 25 ಶರ್ಟ್ಸ್ಗಳನ್ನ ಉಳ್ಕೊಂಡೆ. ಅದು 2020 ಡಿಸೆಂಬರಲ್ಲಿ. ಅಂದರೆ ಆ ವರ್ಷದ ಕೊನೆಯಲ್ಲಿ ನನ್ನ ನಿರೀಕ್ಷಿತ ಮಟ್ಟದಲ್ಲಿ ನನ್ನ ತಪಸೀಲು ಪಟ್ಟಿಯ ಮೌಲ್ಯ ಏನಾದರೂ ಇಳಿಕೆ ಆಗಿಬಿಟ್ರೆ ಅದನ್ನೇನಂತ ಕರೀತಾ ಇದ್ದೀನಿ ನಾನು, ಯೋಜಿತ ತಪಸೀಲು ಪಟ್ಟಿಗಳ ಕುಸಿತ ಅಂತ ಕರೀತಾ ಇದ್ದೀನಿ. ಸೊ ಇಲ್ಲಿ ನಮಗೆ 4 ಅಂಕದ ಪ್ರಶ್ನೆ ಡೆಫಿನೆಟ್ ಆಗಿ ಇಲ್ಲಿ ಕೇಳಬೇಕು. ಯೋಜಿತವಲ್ಲದ ತಪಸೀಲು ಪಟ್ಟಿಗಳ ಶೇಖರಣೆ, ಯೋಜಿತವಲ್ಲದ ತಪಸೀಲು ಪಟ್ಟಿಗಳ ಕುಸಿತ ಅಂದರೆ ಏನಂತಾನೆ 4 ಅಂಕಕ್ಕೆ ಕೇಳಬಹುದು. ಮೊನ್ನೆ ಹೇಳಿದ್ದು ಅವಾಗ ಏನು ಬರಿಬೇಕಾಗುತ್ತೆ ನೀವು, ತಪಸೀಲು ಪಟ್ಟಿ ಅಂತಂದ್ರೆ ಏನು, ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಫಾರ್ಮುಲಾ ಏನಿಲ್ಲ, ಆ ವರ್ಷದಲ್ಲಿ ಆದಂತಹ ಒಟ್ಟು ಉತ್ಪಾದನೆ ಮೈನಸ್ ಆ ವರ್ಷದಲ್ಲಿ ಆದಂತಹ ಮಾರಾಟ ಮಾಡಿದರೆ ನನಗೇನು ಸಿಗ್ತಾ ಇದೆ, ತಪಸೀಲು ಪಟ್ಟಿಯ ಮೌಲ್ಯ ಸಿಗ್ತಾ ಇದೆ. ಅಷ್ಟು ಬರೋದು. ಅನ್ಪ್ಲ್ಯಾನ್ಡ್ ಕೇಳಿದರೆ, ಯೋಜಿತವಲ್ಲದ ಕೇಳಿದರೆ ಒಂದು ಎಕ್ಸಾಂಪಲ್ ತಗೊಳ್ರಿ. ಅಕ್ಯುಮುಲೇಷನ್ ಅಂತಂದರೆ ಆ ವರ್ಷದ ಕೊನೆಯಲ್ಲಿ ಹೇಗಾದರೂ ಮಾಡಿ ಇನ್ವೆಂಟರಿ ಏನಾಗಬೇಕು, ಜಾಸ್ತಿ ಆಗಬೇಕು. ಅನ್ಪ್ಲ್ಯಾನ್ಡ್ ಕೇಳಿದರೆ ಅಲ್ಲಿ ಡೆಫಿನಿಷನ್ ಇದೆ ನಿಮಗೆ, ಅನಿರೀಕ್ಷಿತವಾಗಿ ನನ್ನ ಒಂದು ಮಾರಾಟದಲ್ಲಿ ಏನಾಗುವಂಥದ್ದು, ಇಳಿಕೆ ಆಗುವಂಥದ್ದು, ಅದು ಶೇಖರಣೆ. ಕುಸಿತ ಅಂತಂದರೆ ಅನಿರೀಕ್ಷಿತವಾಗಿ ನನ್ನ ಮಾರಾಟದಲ್ಲಿ ಏನಾಗುವಂಥದ್ದು, ಹೆಚ್ಚಳವಾಗುವಂಥದ್ದು, ಅದೇನಾಗುತ್ತೆ, ಕುಸಿತ ಆಗುವಂಥದ್ದು. ಸೊ ಈ ರೀತಿಯಾಗಿ ಏನು ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ಲ್ಯಾನ್ಡ್ ಕೇಳಿದರೆ, ಯೋಜಿತ ಕೇಳಿದರೆ ಈ ಎಕ್ಸಾಂಪಲನ್ನೇ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ಲ್ಯಾನ್ಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್
inventories. So this is for 4 marks question. May they ask for the plan or unplanned for your 4 marks question. So before you have to write it's unplanned or planned, first you have to write the definition of the inventories and formula of the inventories. So a definition of the inventory is nothing but unsold finished or semi-finished goods is called as a inventory, and formula will be the total production during a year minus the sale of the during the year is called as a inventory. Change in inventory formula. So we already discussed in the previous session. The last concept of this thing. So after this we have to discuss expenditure method. So I will discuss expenditure method tomorrow. That is again one more important method to calculate our national income. So we already discussed what is the meaning of product method and all. So here the simple concept is there, GVA. The simple concept is a GVA. 1 minute. So GVA, how you calculate the GVA? Already many times I told you, GVA, gross value added, is nothing but, so already in the formula I explained. Now just for the notation I will explain. GVA is nothing but total production of the during a year. So it is not denoted by QI. Okay, total production during a year. A firm is producing whatever, it will be 1000 or 1 crore or whatever, that is denoted by QI. And what will be the deducted? Your intermediate goods. Is it clear? Your intermediate goods is denoted by ZI. So this is the GVA short term formula. The total production during a year, the intermediate value of that during a year is called the ZI. Next one is the net value added, is nothing but, so already GVA is there, right? GVA minus, so what will be deducted here? Depreciation. Depreciation is denoted by the DI. The simple formulas for the GVA as well as the NVA. So somebody, one student is asked, sir, what is the difference between intermediate goods and depreciation? Intermediate goods are helps to produce final goods, is considered as a input or a raw materials to produce some other goods in an economy is called a intermediate goods. For the calculation of national income we are not considered as a intermediate goods value because we already consider in a final value. Depreciation means it's a tear and wear. For the capital goods we have some repairs. Okay, for your machines or some other materials we have some repairs, that is called tear and wear, that is called your depreciation. Both concepts are not same. Okay, this is completely different. So finally what I am saying to tell, so how you people are calculated GDP through the help of value added method or the product method. So here the product method is nothing but sum of the all gross value added value, sum of the total, the definition will be the sum of the total value of all GVA of the economy or in the economy. Sum of the total value of all GVA in the economy or of the economy is called the GDP. It means they are combined, all the firms GVA in the economy or sum of the all the GVA in the economy, that is called your GDP. Now I can write in a notationally, GDP is nothing but GVA 1 plus GVA 2 plus GVA 3, like this it will continue GVAN. When we have the n number of factors or n number of firms in the economy, your GDP will be the calculated in this through way. It may be a product method, it's a value added method. So final I can write this, GDP is nothing but summation of n number of firms I equal to 1. So GVAI, this is the calculation of your GDP through the help of your product method or value added method. So it means we are sum of all the GVA values, the total value of the GVA in the economy is nothing but your GDP method, gross value added. So ಕನ್ನಡದಲ್ಲಿ ಹೇಳೋದಾದ್ರೆ
ಸೊ ಇಲ್ಲಿ ನಮಗೆ ಪ್ಲ್ಯಾಂಡ್ ಮತ್ತು ಅನ್ಪ್ಲ್ಯಾಂಡ್, ಯೋಜಿತ ಮತ್ತು ಯೋಜಿತವಲ್ಲದಂತ ನೋಡಿದ ಮೇಲೆ ಸೊ ಫೈನಲ್ ಆಗಿ ಆ ಉತ್ಪನ್ನದ ವಿಧಾನದಿಂದ ನಾನೇನಾದರೂ ಯಾವುದನ್ನು ಕಂಡುಹಿಡಲಿಕ್ಕೆ, ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಲಿಕ್ಕಾದರೆ ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. GVA ಒಟ್ಟು ಮೌಲ್ಯವರ್ಧಿತ ಸೇವೆ QI ಮೈನಸ್ ZI ಅಂತ ಕರಿತಾ ಇದ್ದೀನಿ. QI ಅಂತಂತಂದರೆ ಏನಲ್ಲ, ಆ ವರ್ಷದಲ್ಲಿ ಆದಂತಹ ಒಟ್ಟು ಉತ್ಪನ್ನ. QI ಅಂತಂತಂದರೆ ಆ ವರ್ಷದಲ್ಲಿ ಆದಂತಹ ಒಟ್ಟು ಉತ್ಪನ್ನ ಮೈನಸ್ ZI ಅಂತಂತಂದರೆ ಆ ವರ್ಷದಲ್ಲಿ ಇದ್ದಂಥ ಮಧ್ಯಂತರ ಸರಕುಗಳ ಮೌಲ್ಯ. ಅರ್ಥ ಆಯ್ತಲ್ಲ? ಹಂಗಾಗಿ ಅದನ್ನು ಯಾವ ಥರ ನಾನು ನೋಟೈಸ್ ಮಾಡ್ತಾ ಇದ್ದೆ, QI ಮೈನಸ್ ZI ಅಷ್ಟೇ. ಎರಡನೇದಾಗಿ ನಿವ್ವಳ ಮೌಲ್ಯವರ್ಧಿತ ಸೇವೆ ನೆಟ್ ವ್ಯಾಲ್ಯೂ ಆ್ಯಡೆಡ್ ಈಕ್ವಲ್ ಟು, ಈಗಾಗಲೇ GVA ಮೌಲ್ಯ ನನಗೆ ಸಿಕ್ಕಿರುತ್ತೆ, ಆ GVA ಮೌಲ್ಯ ಮೈನಸ್ DI ಅಂತಂತಂದರೆ ಸವಕಳಿ ವೆಚ್ಚ. ಓಕೆ, ಸೊ ಒಂದು ಹುಡುಗಿ ಅಥವಾ ಯಾರೊಬ್ರು ಸ್ಟೂಡೆಂಟ್ ಏನು ಮಾಡ್ತಾರೆ, ಕ್ವಶನ್ ಕೇಳ್ತಿದ್ದಾರೆ ನನಗೆ, ಸರ್ ಮಧ್ಯಂತರ ಸರಕುಗಳಿಗೂ ಮತ್ತು ಸವಕಳಿಗೂ ಏನು ವ್ಯತ್ಯಾಸ ಇದೆ ಅಂತ. ಮಧ್ಯಂತರ ಸರಕು ಅಂತಂದರೆ ಈ ಮಧ್ಯಂತರ ಸರಕುಗಳು ಇನ್ನೊಂದು ಸರಕಿನ ಉತ್ಪಾದನೆಗೆ ಏನಾಗ್ತವೆ, ನಮಗೆ ನೆರವಾಗ್ತವೆ ಅಥವಾ ಅನುಕೂಲವಾಗ್ತವೆ. ಯಾವುದೋ ಒಂದು ಅಂತಿಮ ಸರಕನ್ನು ಉತ್ಪಾದನೆ ಮಾಡಬೇಕಾದ್ರೆ ಮಧ್ಯಂತರ ಸರಕುಗಳು ನಮಗೆ ಬೇಕಾಗ್ತವೆ. ಅವು ಆದಾನಗಳಾಗಿ ಅಥವಾ ಕಚ್ಚಾ ವಸ್ತುಗಳಾಗಿ ಏನಾಗ್ತವೆ, ಆ ಇನ್ನೊಂದು ಸರಕಿನ ಉತ್ಪಾದನೆಗೆ ಸಹಾಯಕವಾಗುವಂಥದ್ದೇ ಮಧ್ಯಂತರ ಸರಕುಗಳು. ಫಾರ್ ಎಕ್ಸಾಂಪಲ್ ಕಬ್ಬು ಶುಗರ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕಬ್ಬನ್ನು ನಾನು ಮಧ್ಯಂತರ ಸರಕು ಅಂತ ಕರೀಬಹುದು ಅಲ್ವಾ. ಬಟ್ ಸವಕಳಿ ಅಂತಂದರೆ ಬಂಡವಾಳ ಸರಕುಗಳಿಗೆ ನಮಗೆ ಕೆಲವು ರಿಪೇರಿ ಬರ್ತಿರ್ತಾವೆ ಆಗಾಗ, ಅವುಗಳ ಮೇಲೆ ಮಾಡುವಂತಹ ವೆಚ್ಚವನ್ನೇ ನಾವು ಸವಕಳಿ ವೆಚ್ಚ ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡೂ ಕೂಡ ಸೇಮ್ ಅಲ್ಲ. ಇಲ್ಲಿ GVA ಮೈನಸ್ ಆ ಸವಕಳಿ ವೆಚ್ಚಕ್ಕೆ ನಾವೇನಂತ ಕರಿತಾ ಇದ್ದೀವಿ, NVA ಅಂತ ಕರಿತಾ ಇದ್ದೀವಿ. ಹಾಗಿದ್ರೆ ನಾನು ರಾಷ್ಟ್ರೀಯ ದೇಶೀಯ ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿಬಹುದು? ಸೊ ಒಟ್ಟು ದೇಶೀಯ ಉತ್ಪನ್ನದ ವಿಧಾನ ಮೂಲಕ ನಾನು ಹೇಳೋದಾದರೆ ಸಮ್ ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ದಿ GVA ಆಫ್ ದ ಎಕಾನಮಿ, ಅಂದರೆ ಆ ರಾಷ್ಟ್ರದಲ್ಲಿ ಬರುವಂತಹ ಒಟ್ಟು ಮೌಲ್ಯವರ್ಧಿತ ಸೇವೆಗಳು, ಎಲ್ಲ ಉದ್ಯಮ ಘಟಕಗಳ ಒಟ್ಟು ಮೌಲ್ಯವರ್ಧಿತ ಸೇವೆಯನ್ನು ನಾನೇನಾದರೂ ಕ್ರೋಢೀಕರಿಸಿದರೆ, ಪ್ಲಸ್ ಮಾಡಿದರೆ ನನಗೇನು ಬರುತ್ತೆ, GDP ಬರುತ್ತೆ. ಸೊ ಉದ್ಯಮ ಘಟಕ 1, ಉದ್ಯಮ ಘಟಕ 2, ಈ ರೀತಿಯಾಗಿ ಅನೇಕ ಉದ್ಯಮ ಘಟಕಗಳಿದ್ದಾವೆ ಆರ್ಥಿಕತೆಯಲ್ಲಿ. ಆ ಎಲ್ಲ ಉದ್ಯಮ ಘಟಕಗಳ ಒಟ್ಟು ಮೌಲ್ಯವರ್ಧಿತ ಸೇವೆಯನ್ನು ನಾನೇನಾದರೂ ಕ್ರೋಢೀಕರಿಸಿದರೆ ಅದನ್ನು ಏನಂತ ಕರಿತಾ ಇದ್ದೀವಿ, ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತಾ ಇದ್ದೀವಿ. ಅದನ್ನು ನೊಟೇಷನಲ್ಲಿ ಯಾವ ರೀತಿ ಬರೀಬಹುದ್ರಿ, ಉದ್ಯಮ ಘಟಕದ 1 GVA 1 ಅಂದರೆ ಒಟ್ಟು ಮೌಲ್ಯವರ್ಧಿತ ಸೇವೆಯ ಉದ್ಯಮ ಘಟಕದ 1, ಉದ್ಯಮ ಘಟಕ 2, ಉದ್ಯಮ ಘಟಕದ 3ದ ಮೌಲ್ಯವರ್ಧಿತ ಸೇವೆ. ಈ ರೀತಿಯಾಗಿ n ನಂಬರ್ ಆಫ್ ಉದ್ಯಮ ಘಟಕಗಳಿದ್ದಾವೆ, ನಮ್ಗೆ ಅನೇಕ ಉದ್ಯಮ ಘಟಕಗಳಿದ್ದಾವೆ. ಆ ಎಲ್ಲ ಉದ್ಯಮ ಘಟಕಗಳ ಒಟ್ಟು ಮೌಲ್ಯವರ್ಧಿತ ಸೇವೆಯನ್ನು ಪ್ಲಸ್ ಮಾಡಿದ್ರೆ ಏನು ಬರುತ್ತೆ, GDP ಬರುತ್ತೆ. GDPಯನ್ನು ಫೈನಲ್ ಆಗಿ ಏನಂತ ಬರೀಬೋದ್ರಿ ನಾನು, GDP ಈಸ್ ಈಕ್ವಲ್ ಟು ಸಮೇಷನ್ ಅಂತಂದರೆ ಎಲ್ಲ ಉದ್ಯಮ ಘಟಕಗಳು ಅಂತ ಬರ್ತಾವೆ. ಇಲ್ಲಿ ಎಷ್ಟು ಉದ್ಯಮ ಘಟಕಗಳಿದ್ದಾವಲ್ಲ ಆರ್ಥಿಕತೆಯಲ್ಲಿ, ಆ ಎಲ್ಲ ಉದ್ಯಮ ಘಟಕಗಳಿಗೂ ಕ್ರೋಢೀಕರಿಸೋದಕ್ಕೆ ನಾವು ಸಿಂಪಲ್ ಆಗಿ ಸಮೇಷನ್ ಅಂತ ಕರಿತೀವಿ. ಸಮೇಷನ್ n ಅಂದರೆ ಎಷ್ಟು ಬೇಕಿದ್ರೂ ಬರ್ಬೋದು ಉದ್ಯಮ ಘಟಕಗಳು. I is equal to 1 GVA I ಅಂದರೆ ಆ ಎಲ್ಲ ಉದ್ಯಮ ಘಟಕಗಳ ಒಟ್ಟು ಮೌಲ್ಯವರ್ಧಿತ ಸೇವೆಯನ್ನು ಪ್ಲಸ್ ಮಾಡಿದರೆ ಬರುವಂಥದ್ದು ಏನಾಗಿದೆ, ನಮ್ಮ ಒಟ್ಟು ದೇಶೀಯ ಉತ್ಪನ್ನ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಇಲ್ಲಿಗೆ ಪ್ರಾಡಕ್ಟ್ ಅಥವಾ ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನು ಏನು ಮಾಡ್ಬೋದು, ಮುಗಿಸ್ಬೋದು. ಅದರಲ್ಲಿ ಇನ್ವೆಂಟರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾಳೆಯ ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡೋಣ, ಸೊ ವೆರಿ ಇಂಪಾರ್ಟೆಂಟ್ ಮೆಥಡ್ ಟು ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್, ದಟ್ ಈಸ್ ಅ ಎಕ್ಸ್ಪೆಂಡಿಚರ್ ಮೆಥಡ್. ಈಗಾಗಲೇ ಪ್ರಾಡಕ್ಟ್ ಮೆಥಡ್ ಮುಗಿತು, ನಾಳೆ ಎಕ್ಸ್ಪೆಂಡಿಚರ್ ಮೆಥಡ್ ಮುಗಿತು, ಅದಾದಮೇಲೆ ಇನ್ಕಮ್ ಮೆಥಡ್ ಬರುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು.